ಬ್ಲಾಗಿಗೆ ಸ್ವಾಗತ. ನಾವಿವತ್ತೀಗ ಪುತ್ತೂರು ಬಂದಿದ್ದೇವೆ. ಸ್ವಲ್ಪ ಕೆಲಸ ಇದೆ ಪುತ್ತೂರಲ್ಲಿ. ನಿನ್ನೆ ನಾವು ಮದ್ದಿಗೆ ಹೋಗಿ ಬಂದದ್ದು. ನನಗೆ ಕೈ ನೋವು ಅಂತ ಹೇಳಿದ್ದೆ ನೋಡಿ, ಅದಕ್ಕೋಸ್ಕರ ಮದ್ದಿಗೆ ಸಹ ಹೋಗಿದ್ದೆವು ನಿನ್ನೆ. ಅದರ ಮದ್ದು ತೆಕ್ಕೊಂಡಿರ್ಲಿಲ್ಲ ನಿನ್ನೆ. ಅಂದರೆ ಇಲ್ಲಿ ಒಬ್ಬರು ಡಿಸ್ಟ್ರಿಬ್ಯೂಟರ್ ಇದ್ದಾರೆ, ಇವರಿಗೆ ಪರಿಚಯದವರು. ಅವರ ಕೈಯಿಂದ ಅಲ್ಲಿಂದ ತೆಕ್ಕೊಳ್ಳುವ ಅಂತ ಹೇಳಿದರು. ಇವ್ರದ್ದು ಅಲ್ಲಿಗೆ ಏನೋ ಮದ್ದು ಸಪ್ಲೈ ಇದೆ, ಯಾವಾಗಲೂ ಇರ್ತದೆ. ಅದಕ್ಕೋಸ್ಕರ ಅಲ್ಲಿಂದಲೇ ತೆಕ್ಕೊಳ್ಳುವ ಅಂತ ಅಲ್ಲಿಗೆ ಬಂದರು. ಹಾಗೆ ಅವರು ಈಗ ಒಳಗಡೆ ಹೋಗಿದ್ದಾರೆ ತೆಕ್ಕೊಳ್ಳಿಕ್ಕೆ. ನಾನು ಮಗ ಕಾರಲ್ಲೇ ಇದ್ದೇವೆ. ಮದ್ದು ತೆಕ್ಕೊಂಡು ಆಮೇಲೆ ಮಗಂದು ಫೀಸ್ ಕಟ್ಟಲಿಕ್ಕೆ ಒಂದು ಜಾತಿ ಮೆಸೇಜ್ ಬರ್ತಾ ಇದೆ. ಹಾಗೆ ಅದನ್ನು ಕಟ್ಟುವ ಕೆಲಸ ಇದೆ ಇವತ್ತು. ಫೀಸ್ ಕಟ್ಟಿ ಎಲ್ಲ ಆದಮೇಲೆ ಮತ್ತೆ ನಮ್ಮ ಮನೆಗೆ ಹೋಗ್ತಾ ಇದ್ದೇವೆ ನಾವು ಮುಳಿಯಾಲಕ್ಕೆ. ಬೆಳಿಗ್ಗೆ ಕಾಫಿ ತಿಂಡಿ ಎಲ್ಲ ಆಗಿ ಹೊರಟಿದ್ದು ನಾವೀಗ. ರವಾ ದೋಸೆ ಮಾಡಿದ್ದೆ ಇವತ್ತು ಕಾಫಿಗೆ. ನಿನ್ನೆ ನೈಟು ಸಹ ಮಳೆನೇ ಬರ್ತಾ ಇತ್ತು. ಇವತ್ತು ಮೋಡವೇ ಇದೆ. ಹಾಗೆ ನನಗೆ ಬೆಳಿಗ್ಗೆ ಏಳುವಾಗಲೇ ಇವತ್ತು ಸ್ವಲ್ಪ ಲೈಟ್ ತಲೆನೋವು ಆಗ್ತಾ ಇದೆ. ತಲೆ ಫುಲ್ ಬೆವರ್ತಾ ಇದೆ. ಈ ಮೋಡದಿಂದಾಗಿ ತಲೆ ಎಲ್ಲ ಬೆವರಿ ಒದ್ದೆ ಆಗ್ತದೆ. ತಲೆನೋವಲ್ಲಿದ್ದೇನೆ ಈಗ ನಾನು. ಹಾಗೆ ಮಳೆ ಬರುವ ಹಾಗೆ ಉಂಟು ಪುತ್ತೂರಲ್ಲೂ ಸಹ. ನೈಟ್ ಮಾತ್ರ ಒಳ್ಳೆ ಮಳೆ ಇತ್ತು ಮನೆಯಲ್ಲಿ. ಇಷ್ಟು ಮಳೆ ಬಂದರೂ ಬೇಸಿಗೆ ಹಾಗೆ ಆಗ್ತದೆ, ಸೆಕೆ ಇರ್ತದೆ ಜೋರು. ಏನು ಸೆಕೆ ಕಡಿಮೆ ಇರಲಿಲ್ಲ ಮಳೆ ಬಂದರೂ ಕೂಡ. ಮಗನು ಇವರು ಬ್ಯಾಂಕಿಗೆ ಹೋದ್ರು, ನಾನು ಕಾರಲ್ಲೇ ಕೂತ್ಕೊಂಡಿದ್ದೇನೆ. ಇಲ್ಲಿ ಮಳೆ ಹನಿ ಶುರುವಾಯಿತು. ಮಳೆ ಬರ್ತಾ ಇದೆ ಇವಾಗ. ನಾನು ಹೇಳಿದ್ದಲ್ಲ ಈಗ ಮಳೆ ಬರ್ಬೋದಂತ. ನೋಡಿ ಈಗಲೇ ಬಂತು ಮಳೆ. ನೋಡಿ ಮಳೆ ಬರ್ತಾ ಇದೆ ನೋಡಿ, ಜೋರು ಮಳೆ ಶುರುವಾಯಿತು. ನಾವೀಗ ಕಬಕದಲ್ಲಿ ತಿರುಗಿದೆವು. ಇಲ್ಲಿ ಕಾಸರಗೋಡು ಕೇರಳಕ್ಕೆ ಹೋಗುವ ರೋಡಿಗೆ ತಿರುಗಿ ಬರ್ತಾ ಇದ್ದೇವೆ. ಸ್ಟ್ರಕ್ ಆಗಿದೆ ನನ್ನ ವಿಡಿಯೋ. ಈಗ ನಾವು ಕಬಕ ದಾಟಿದ್ವಿ. ಇನ್ನೊಂದು 15 ಕಿಲೋಮೀಟರ್ ಏನೋ ಇದೆ ಅಷ್ಟೇ ನಮ್ಮ ಮನೆಗೆ. ಪೇಟೆಯ ಕೆಲಸ ಎಲ್ಲ, ಸಣ್ಣ ಸಣ್ಣ ಪುಟ್ಟ ಕೆಲಸ ಎಲ್ಲ ಇದ್ದದನ್ನು ಮುಗಿಸಿಕೊಂಡು ಹೊರಟದ್ದು ನಾವು. ಹಾಗೆ ಇನ್ನು ಹೋಗ್ತಾ ಇದ್ದೇವೆ ಈಗ. ಈಗ ಮಳೆ ಇಲ್ಲ, ನೋಡ್ಬೇಕಿನ್ನೀಗ ಮಳೆ ಸಿಗ್ತದ ಅಂತ. ಈಗ ಹೋಗುವಾಗ ಇಲ್ಲಿ ಸ್ವಲ್ಪ ಬಿಸಿಲೇ ಇದೆ. ನೋಡಿ ಹೋಗ್ತಾ ಇದ್ದೇವೆ ನೋಡಿ. ಇವರಿಗೆ ಯಾವುದಾದ್ರೂ ವಾಹನ ಇದ್ದರೆ ಭಾರಿ ಜೋರು ಓವರ್ಟೇಕ್ ಮಾಡುವ ಅಭ್ಯಾಸ ಆಯಿತಾ. ನನಗೆ ಭಯ ಆಗ್ತದೆ. ನನಗೂ ಡ್ರೈವಿಂಗ್ ಗೊತ್ತಿದ್ದ ಕಾರಣ ಇವರು ಹೋಗುವಾಗ ನನಗೆ ಅವರೊಟ್ಟಿಗೆ ಕೂತ್ಕೊಳ್ಳುವಾಗ ಭಯ ಆಗ್ತದೆ. ನೋಡುವಾಗಲೇ ಹೆದರಿಕೆ ಆಗೋದು. ಮುಂಚೆ ಹಾಗೆಲ್ಲ ಆಗ್ತಾ ಇರಲಿಲ್ಲ ನನಗೆ ಡ್ರೈವಿಂಗ್ ಗೊತ್ತಿಲ್ಲದ ಟೈಮಲ್ಲಿ. ಈಗ ನನಗೆ ಅಂತೂ ಭಯ ಆಗ್ತದೆ ಇವರ ಜೊತೆ ಕೂತ್ಕೊಳ್ಳಿಕ್ಕೆ. ಮಗನಿಗೆ ಏನೂ ಆಗುದಿಲ್ಲ. ಅವನು ಹೋಗುದೇ ಒಟ್ರಾಸಿ ನೋಡಿ. ಹಾಗೆ ಏನು ಭಯ ಎಲ್ಲ ಆಗುದಿಲ್ಲ ಅವನಿಗೆ, ಹೇಗಿದ್ರೂ ಹೋಗ್ತಾನೆ. ಇಲ್ಲಿ ನೋಡಿ ಅಳಿಕೆ ಶಾಲೆಗೆ ಹೋಗುವ ರೋಡು ನೋಡಿ, ಇದು ಇಲ್ಲೇ ಆಗಿ ಇನ್ನೊಂದು ಸ್ವಲ್ಪವೇ ಇರುವುದು ನಮ್ಮ ಮನೆಗೆ ಇಲ್ಲಿಂದ. ಇಲ್ಲಿ ನೋಡು, ನಮ್ಮ ಮನೆಗೆ ತಲುಪುವಾಗ ಇದೊಂದು ದೊಡ್ಡ ಟರ್ನು. ಇಲ್ಲಿ ಫಸ್ಟ್ ಡ್ರೈವಿಂಗ್ ಮಾಡಿ ಕಲಿತ ಟೈಮಲ್ಲಿ ನಾನು ಬರುವಾಗ ತುಂಬ ಭಯ ಆಗ್ತಾ ಇತ್ತು. ಆವಾಗ ಸೈಡಿಗೆ ಮಣ್ಣು ಸಹ ಇರಲಿಲ್ಲ ರೋಡಿಗೆ. ಬಸ್ ಎಲ್ಲ ಬರುವಾಗ ಸೈಡ್ ಕೊಡಲಿಕ್ಕೆ ತುಂಬ ಕಷ್ಟ ಆಗ್ತಿತ್ತು. ಅಲ್ಲಿ ನೋಡುವಾಗ ಭಯ ಆಗ್ತಿತ್ತು. ಈಗ ಹಾಗೇನಾಗೋದಿಲ್ಲ ನೋಡಿ. ಇಲ್ಲಿಯೇ ನಮ್ಮ ರೋಡಿಗೆ ತಿರುಗಲಿಕ್ಕೆ ಮರಕ್ಕಿಣಿ ಅಂತ ಇಲ್ಲಿಯ ಹೆಸರು. ಇಲ್ಲಿ ಹೋಗುದು. ಇಲ್ಲಿ ಒಂದು ಗೌರ್ಮೆಂಟ್ ಹಾಸ್ಪಿಟಲ್ ಇದೆ. ಇದು ಕರ್ನಾಟಕ ನೋಡಿ, ಈ ಜಾಗ ಕರ್ನಾಟಕ. ಇಲ್ಲಿ ಸ್ವಲ್ಪ ಮುಂದೆ ಹೋದಾಗ ನಮ್ಮ ಮನೆ ಮಾತ್ರ ಕೇರಳಲ್ಲಿ. ಇದೆಲ್ಲ ಕರ್ನಾಟಕ ಈ ಜಾಗ ಎಲ್ಲ. ಇಲ್ಲಿ ಒಂದು ಸ್ವಲ್ಪನೇ ಇನ್ನು ಕರ್ನಾಟಕ ರೋಡ್ ಇರುವುದು, ಆಮೇಲೆ ಕೇರಳದ ರೋಡ್ ಇದು. ಇಲ್ಲಿಂದ ಈಗ ನಾವು ಟರ್ನ್ ಆಗ್ತಾ ಇದ್ದೇವೆ ನೋಡಿ. ಈ ಜಾಗದಿಂದ ಮತ್ತೆ ಕೇರಳ ನೋಡಿ. ಇಲ್ಲಿಗೆ ನಾವೀಗ ತಿರುಗ್ತಾ ಇದ್ದೇವೆ ನೋಡಿ. ಆ ಸೈಡ್ ಅಲ್ಲ, ನಮ್ಮದು ಈ ಸೈಡ್ ಹೋಗಬೇಕು. ಇಲ್ಲಿಂದ ಕೇರಳದ ರೋಡ್ ಇದು. ನಮ್ಮ ಮನೆ ಫುಲ್ಲು ಕೇರಳ. ನಮ್ಮ ಮನೆ ತೋಟ ಎಲ್ಲವೂ ಕೇರಳ ಆಗ್ತದೆ. ಕೇರಳದ ಜಾಗಗಳೆಲ್ಲ ತುಂಬ ಎತ್ತರ, ತೋಟ ಹೊಂಡ ಆ ಥರ ಆಗಿರ್ತದೆ. ನಮ್ಮ ಈಚೆಯ ತೋಟ ಕರ್ನಾಟಕದಲ್ಲೆಲ್ಲ
ಆ ಟೈಪ್ ಇರುವುದಿಲ್ಲ. ತೋಟ ಎಲ್ಲ ಕಡಿಮೆ ಇರ್ತದೆ, ಇಲ್ಲ ಅಂತ ಅಲ್ಲ. ಇಲ್ಲೆಲ್ಲ ತುಂಬ ಎತ್ತರ ಇರ್ತದೆ ತೋಟ, ಗುಂಡಿಯಲ್ಲಿರ್ತದೆ, ಮೇಲೆ ಇರ್ತದೆ. ಇಲ್ಲಿಗ ಬಂದು ಊಟ ಎಲ್ಲ ಆಗಿ ಇಲ್ಲಿ ನಮ್ಮ ಕೆರೆ ಉಂಟು ಇಲ್ಲಿ ಹತ್ತಿರವೇ, ಮೇಲೆ ಮನೆಯ ಹತ್ತಿರವೇ ಆಚೆ. ಹಾಗೆ ಅಲ್ಲಿಗೆ ಹೋಗ್ತಾ ಇದ್ದೇವೆ. ಕೆರೆಯಿಂದ ಕೆಸರು ತೆಗಿಲಿಕ್ಕೆ ಉಂಟಂತೆ ಇದು ಈ ಕೆರೆಯಿಂದ. ಅದಕ್ಕೋಸ್ಕರ ಮಿಷನ್ ಬಂದರೆ ನಿಲ್ಲಿಕ್ಕೆ ಅಂತ ಇಲ್ಲಿ ತಟ್ಟು ಮಾಡಿ ಇಡ್ತಾ ಇದ್ದಾರೆ ಕೆಲಸಕ್ಕೆ ಬಂದು ಕೆಲಸದವರು. ಈ ಜಾಗದಲ್ಲಿ ನಿಂತು ಮಾಡಿಸ್ಲಿಕ್ಕಂತೆ. ಹಾಗೆ ನೋಡಿ ಇಲ್ಲೆಲ್ಲ ಕ್ಲೀನ್ ಮಾಡಿದ್ದಾರೆ ಕೆರೆಯ ಹತ್ರ. ಇದೇನು ನಾವು ಕುಡಿದುಕೊಂಡಿರುವ ನೀರಲ್ಲ ಈ ನೀರು. ಅಲ್ಲೆಲ್ಲ ಈಗ ಕ್ಲೀನ್ ಮಾಡುವಾಗ ತುಂಬ ಸೊಪ್ಪೆಲ್ಲ ಬಿದ್ದಿದೆ. ಅದೆಲ್ಲ ಇನ್ನೀಗ ಅಲ್ಲಿ ಚಂದ ಕೆಸರೊಮ್ಮೆ ತೆಗೆದ್ರೆ, ಆದರೂ ಹೆಚ್ಚು ಹೊಂಡ ಇಲ್ಲಂತೆ ಆ ಕೆರೆ. 1-2 ಆಳಿನಷ್ಟು ಹೊಂಡ ಇರುವ ಕೆರೆ ಅದು. ನೀರು ಅಷ್ಟಾದರೂ ಅಡಿಪಾದೆ ಉಂಟದ್ರಲ್ಲಿ, ಕೆಸರೊಮ್ಮೆ ತೆಗೆದ್ರಾಯ್ತಂತ. ಹಾಗೆ ಅಲ್ಲಿ ಇವರ ಚಿಕ್ಕಪ್ಪನ ಮನೆಯ ತೋಟದ ಕೆರೆಗೆ ರಿಂಗ್ ಹಾಕ್ತಾ ಇದ್ದಾರೆ. ಹಾಗೆ ಅದರನ್ನೊಮ್ಮೆ ನೋಡುವ ಅಂತ ಹೋಗ್ತಾ ಇದ್ದೇವೆ. ಆ ರಿಂಗ್ ಹಾಕುವವರೇ ಇಲ್ಲಿ ನಮ್ಮ ಕೆರೆಗೆ ಕೆಸರು ತೆಗೆಯುವುದಂತೆ. ಅದು ಪೈಪಲ್ಲೇ ಕೆಸರನ್ನು ತೆಗಿಲಿಕ್ಕೆ ಆಗ್ತದಂತೆ ಮಿಷನಲ್ಲಿ. ಹಾಗೆ ಅದರನ್ನೊಮ್ಮೆ ನೋಡುವ ಅಂತ ಹೊರಟದ್ದು ನಾವು. ಇದು ನೋಡಿ ನಮ್ಮ ತೋಟ ಇದು. ಇಲ್ಲಿ ಅಡಿಕೆ ಗಿಡಗಳೆಲ್ಲ ಇತ್ತು, ಅದೆಲ್ಲ ಆವತ್ತಿನ ಮಳೆಗೆ ಹೋಗಿತ್ತು. ಹಾಗೆ ರಿಂಗ್ ಹಾಕುವುದನ್ನು ನೋಡಲಿಕ್ಕೆ ಹೋಗ್ತಾ ಇದ್ದೇವೆ. ಅದು ಆ ತೋಟದ ಕೊನೆಯಲ್ಲಿದೆ ಕೆರೆ, ಅಲ್ಲಿ ರಿಂಗ್ ಹಾಕುವ ಕೆಲಸ ಆಗ್ತಾ ಇರುವುದು. ಕೆಸರು ತೆಗೆದುಕೊಂಡು ಹಾಕುವುದು, ಅವರು ಅಲ್ಲಿಯೇ ಮಾಡುವುದು. ಅದರನ್ನೆಲ್ಲ ಅಲ್ಲೇ ಸೆಟ್ ಮಾಡ್ತಾ ಇರೋದು. ರಿಂಗು ಕಾಂಕ್ರೀಟ್ ಎಲ್ಲ ಹಾಕಿ ಅಲ್ಲೇ ಸೆಟ್ ಮಾಡ್ತಾ ಇದ್ದಾರೆ. ನೋಡಿ ಈ ಪೈಪಲ್ಲಿ ಕೆರೆಯಿಂದ ಕೆಸರು ಹೋಗುವ ಪೈಪ್ ಅಂತೆ. ಈ 4 ಇಂಚಿನ ಪೈಪಲ್ಲಿ ಆ ಕೆರೆಯಿಂದ ಎತ್ತಿ ತೆಗೆಯುವ ಕೆಲಸ ಏನಿಲ್ಲ, ಮಿಷನಲ್ಲೇ ಆ ಪೈಪಲ್ಲಿ ಹೋಗ್ತದೆ, ಪೈಪಿನ ಮೂಲಕ. ಹಾಗೆ ಇದು ಈ ಥರ ಮಾಡಿ ಅಲ್ಲಿ ತೋಡಿನ ಹತ್ತಿರಕ್ಕೆ ಆ ಮಣ್ಣೆಲ್ಲ ಬರುವಾಗೆ ವ್ಯವಸ್ಥೆ ಮಾಡಿದ್ದಾರೆ. ಹೊರುವ ಕೆಲಸ ಎಲ್ಲ ಏನೂ ಇಲ್ಲ. ಇಲ್ಲಿ ನೋಡಿ ರಿಂಗಿನ ಅರ್ಧ ಕೆಲಸ ಆಗಿದೆ ನೋಡಿ. ಇಲ್ಲಿ ನೋಡಿ 3 ರಿಂಗ್ ಹಾಕಿದ್ದಾರೆ, ಇನ್ನೂ 1 ರಿಂಗ್, ಒಟ್ಟು 4 ರಿಂಗು ಹಾಕ್ಲಿಕ್ಕೆ ಉಂಟಂತೆ ಅಲ್ಲಿ. ಅದು ಅಂದರೆ ಇಲ್ಲದಿದ್ದರೆ ಅದರ ಎಡೆಗೆ ಮಣ್ಣು ಹಾಕಬೇಕಾಗ್ತದೆ, ಕಲ್ಲೆಲ್ಲ ಹಾಕಬೇಕಾಗ್ತದಂತೆ ಇದರ ಸೈಡಿಗೆಲ್ಲ. ಅಷ್ಟು ಕಲ್ಲು ದೂರದಿಂದ ತರಬೇಕಾಗ್ತದೆ, ಹತ್ತಿರ ಎಲ್ಲೂ ಕಲ್ಲಿಲ್ಲ, ತುಂಬ ಖರ್ಚಾಗ್ತದೆ. ಅದಕ್ಕೋಸ್ಕರ ಹೀಗೆ ರಿಂಗ್ ಹಾಕಿ ಇನ್ನೊಂದು ರಿಂಗ್ ಆ ಸೈಡಿಗೆ ಹಾಕ್ಲಿಕ್ಕೆ ಉಂಟಂತೆ, ಗ್ಯಾಪ್ ಇರುವಲ್ಲಿ ಜಾಸ್ತಿ. ಹಾಗೆ ಹಾಕಿ 4 ರಿಂಗ್ ಆಗ್ತದೆ ಅಲ್ಲಿ. ನೀರಷ್ಟಾದರೂ ಆಗ್ತದಲ್ಲ ಅದು. ಆವಾಗ ಎಲ್ಲ ಸೈಡಿಂದಲೂ ಹೊರತೆ ಇದ್ದರೆ ಎಲ್ಲದರಲ್ಲೂ ನೀರು ಸ್ವಲ್ಪ ಆದರೆ ತೋಟಕ್ಕೆ ಬೇಕಾದಷ್ಟು ನೀರಾಗ್ತದೆ. ಬೋರು ತೆಗೆದೇನೋ ಅಷ್ಟು ನೀರು ಸಿಕ್ಕಿಲ್ಲ ಅಂತ ಈ ರಿಂಗಿನ ಕೆಲಸಕ್ಕೆ ಹೊರಟದ್ದು. ತೋಟ ಉಳಿಸಬೇಕಲ್ಲ, ಅದಕ್ಕೋಸ್ಕರ. ಇದಕ್ಕೆ ಇರುವ ಸಾಮಾನೆಲ್ಲ ತರಲಿಕ್ಕೆ ಅವರಿಗೆ ತುಂಬ ಕೆಲಸ ಆಗಿದೆ. ಹತ್ತಿರ ರೋಡಿಲ್ಲ, ಎಲ್ಲ ಹೊತ್ತು ತರಬೇಕು ಇಲ್ಲಿಗೆ. ಜಲ್ಲಿ, ಸರಳು ಇದೆಲ್ಲವನ್ನು ಆ ಕಡೆಯಿಂದ ಹೊತ್ತು ತರಬೇಕಾಗ್ತದೆ. ಹಾಗೆ ಇವರು ನೋಡಲಿಕ್ಕೆ ಹೋದರು ನೋಡಿ ಅಲ್ಲಿಗೆ. ಹಾಗೆ ಎಲ್ಲ ಕೆಲಸ ಮಾಡ್ತಾ ಇದ್ದಾರೆ ಅಲ್ಲಿ. ನಾವಲ್ಲಿ ಇರುವಾಗ ಇವರು ಹೋಗಿದ್ದಾರೆ ಅಂತ ಒಮ್ಮೆ ನಿಂತರು ಅವರಲ್ಲಿ. ರವಿ ಅಂತ ಇವರ ಹೆಸರು. ನಮಗೆ ಸೈಕಲ್ ಹೇಳಿಕೊಟ್ಟದ್ದು ಈ ಹುಡುಗ. ಇದು ಕೆರೆಯ ಹತ್ತಿರವೇ ಇರುವ ಭೂತಸ್ಥಾನ, ಅಲ್ಲಿ ಕುಲೆಪೆರ್ಗಡೆ ಭೂತ ಅಂತ. ಇಲ್ಲಿ ಅಲ್ಲೇ ಹತ್ತಿರವೇ ನಾಗನ ಬನಸ ಇದೆ, ನಾಗನ ಕಟ್ಟೆ ಎಲ್ಲ ಇದೆ. ಇದು ನಮ್ಮ ಕುಟುಂಬದ್ದು ನೋಡಿ. ತುಂಬ ಕಾರುಣಿಕ ಇದೆ ನಮ್ಮ ಮನೆಯ ಭೂತಕ್ಕೆಲ್ಲ. ಇದೀಗ ಮೊನ್ನೆ ಅಲ್ಲಿ ತಂಬಿಲ ಇತ್ತು, ಅದಕ್ಕೋಸ್ಕರ ಎಲ್ಲ ಕ್ಲೀನ್ ಮಾಡಿದ್ದಲ್ಲಿ ನೋಡಿ. ಇಲ್ಲಿ ನಾಗನ ಕಟ್ಟೆ ನೋಡಿ, ಮೊನ್ನೆ ತಂಬಿಲ ಸೇವೆ ಆಗಿತ್ತಲ್ಲಿ. ಹಾಗೆ ಅಲ್ಲಿಂದ ಬರುವಾಗ ಅಲ್ಲೇ ದಾರಿ ಸೈಡಲ್ಲೇ ಇರುವುದು ಇವರ ಚಿಕ್ಕಪ್ಪನ ಮನೆ. ಹಾಗೆ ಸಣ್ಣ ಮಾವನ ಮನೆಗೆ ಬಂದುಕೊಂಡು ಬಂದದ್ದು ನಾವು. ಅಲ್ಲಿ ನೋಡಿ ದನ ಕರು ಹಾಕಿದಂತೆ ಮೊನ್ನೆ 4 ದಿನ ಏನೋ ಆಯಿತು. ಇದು ಇವರು ಸಣ್ಣ ಮಾವ ಇಲ್ಲಿ. ಹಾಗೆ ಅದನ್ನು ಕರುವನ್ನು ಎಬ್ಬಿಸ್ತಾ ಇದ್ದಾರೆ. ಹೆಣ್ಣು ಕರುವದು, ಚಂದ ಇದೆ ನೋಡಲಿಕ್ಕೆ. ಹಾಗೆ ಅಲ್ಲಿ ಬಂದು ಕರುವನ್ನೆಲ್ಲ ನೋಡಿ ಮತ್ತೆ ಒಳಗೆ ಹೋದೆವು ನಾವು. ನೋಡಿ ಕರು ಹಾಲು ಕುಡಿಯುವುದು. ಅದು ಈಗ ಬಿಟ್ಟಾಗ ಖುಷಿ ಆಯ್ತು ಅದಕ್ಕೆ. ಅಲ್ಲಿ ಆಚೆ ಇತ್ತು ಈಗ ನೋಡಿ. ಇದು ಅತ್ತೆ, ಸಣ್ಣ ಅತ್ತೆ.
ಹಾಗೆ ಅವರ ಮನೆಗೆ ಹೋದೆವು. ಅಲ್ಲಿ ನೋಡಿ ಮೈದುನ ಇವರೆಲ್ಲ ಮಾತಾಡ್ತಾ ಇದ್ದಾರೆ. ಸಣ್ಣ ಮಾವ ಬರಬೇಕಷ್ಟೆ ಅಲ್ಲಿ ಈಚೆ. ಸುಮ್ಮನೆ ಹೀಗೆ ಹರಟೆ ಕೊಚ್ಚಿಕೊಂಡಿದ್ದಾರೆ ಅಲ್ಲಿ. ಅಂದರೆ ಅಲ್ಲಿ ಇವರ ಮನೆಗೆ ಬರುವ ರೋಡು ಏನೋ ಲಾರಿ ಬಂದೆಲ್ಲ ಹಾಳಾಗಿತ್ತಂತೆ, ಅಲ್ಲಿಗೆ ಜಲ್ಲಿ ಹಾಕುವ ಕೆಲಸ ಎಲ್ಲ ಮಾಡಿದ್ರಂತೆ. ನೋಡಿ ಇಲ್ಲಿ ಕಾಯಿ ತುರಿಯುವುದು ನನಗೆ ಇಷ್ಟ ಆಯಿತು. ಹಾಗೆ ಹೇಗಾಗ್ತದೆ ಅಂತೆ ನೋಡುವ ಅಂತ ನಾನು ಕಾಯಿ ತುರಿದು ಕೊಡ್ತೇನೆ ಅಂತ ಹೇಳಿದೆ ಅತ್ತೆ ಹತ್ರ. ನೋಡಿ ಹಾಗೆ ಸುಲಭ ಸಣ್ಣ ಇದಾಗಿ ಬರ್ತದೆ ಇದರಲ್ಲಿ. ನನಗೆ ಇಷ್ಟ ಆಯಿತು. ಕೂತ್ಕೊಂಡು ಮಾಡೋದ್ರಿಂದ ಕೈಗೆಲ್ಲ ಸ್ವಲ್ಪ ಸುಲಭ ಆಗ್ತದೆ. ನೋಡಿ ಈ ಟೈಪ್ ಇದು ನೋಡಿ, ಅಡಿಯಲ್ಲಿ ಬೋಲ್ಟ್ ಟೈಟ್ ಮಾಡಿ ಸೆಟ್ ಮಾಡೋದು ಅದರ ನಲ್ಲಿಗೆ. ನೋಡಿ ಇದು ಇವರು ನನ್ನ ಸಣ್ಣ ಮಾವಲ್ಲಿ ನೋವಿಗೆಲ್ಲ ಉದ್ತಾರೆ, ಎಣ್ಣೆ ಹಚ್ಚಿ ಉದ್ದುವ ಕೆಲಸ ಮಾಡ್ತಾರೆ. ಪೇಷಂಟ್ ಎಲ್ಲ ಬಂದರೆ ಹೀಗೆ ಅತ್ತೆ ಸಹ ಮಾಡ್ತಾರೆ, ಹೆಂಗಸರಿಗೆಲ್ಲ ಅತ್ತೆ ಮಾಡ್ತಾರೆ. ಮತ್ತು ತಲೆನೋವಿಗೆಲ್ಲ ಇದ್ದರೆ ಅವರು ಮುಖದ ಮಸಾಜ್ ಮಾಡ್ತಾರಂತೆ. ಮತ್ತು ಮಾವ ಸಹ ಹಾಗೆ ತುಂಬ ಜನ ಬರ್ತಾರೆ ಅಲ್ಲಿಗೆ, ಅದಕ್ಕಂತಲೇ ಆ ರೂಮ್ ಮಾಡಿಸಿದ್ದಲ್ಲಿ. ಹಾಗೆ ಅಲ್ಲಿಗೆ ಜನ ಬರ್ತಾ ಇರ್ತಾರೆ. ನೋಡಿ ಇವರು ಆಚೆ ಮನೆ ಇನ್ನೊಂದು ಮಾವನ ಪುಳ್ಳಿ ಅಂದಿರು, ಒಬ್ಬಳು ಹುಡುಗಿ ಒಬ್ಬ ಹುಡುಗ. ಆವತ್ತೊಂದು ವಿಡಿಯೋದಲ್ಲಿ ತೋರಿಸಿದ್ದೆ ನಾನು ಅವರನ್ನು. ನೋಡಿ ಅವರ ಲೂಟಿ ಎಲ್ಲ ಅವರು ಅದು ಮದ್ದು ಬಿಡುವ ಮಿಷನ್ ಸ್ಟಾರ್ಟ್ ಮಾಡಲಿಕ್ಕೆ ನೋಡ್ತಾ ಇದ್ದಾನೆ ಅವನು. ಅವರು ಒಬ್ಬ ಮಾಡಿದ ಹಾಗೆ ಇನ್ನೊಬ್ಳು ಮಾಡ್ತಾಳೆ. ಅವ್ರ ಹತ್ರ ಒಳ್ಳೇದಾಗ್ತದೆ ಮಾತಾಡಲಿಕ್ಕೆ. ಎಲ್ಲ ದೊಡ್ಡವರು ಮಾತಾಡುವ ಹಾಗೆ ಮಾತಾಡ್ತಾರೆ ನೋಡಿ ಈಗಿನ ಮಕ್ಕಳೆಲ್ಲ. ಖುಷಿ ಆಗ್ತದೆ ಅವ್ರ ಹತ್ರ. ನಾನು ಹೋದಲ್ಲೇ ಬರ್ತಾ ಇದ್ದಾರೆ ಅವರು. ನನ್ನನ್ನು ನಗಾಡ್ತಾ ಇದ್ರು ಅವರು ಇಬ್ರು ಸಹ. ನಾನಲ್ಲಿ ಒಂದು ಪಪ್ಪಾಯಿ ಹಣ್ಣಾಗಲಿಕ್ಕೆ ಆಗಿತ್ತು, ಅದನ್ನು ಕೊಯ್ದು ತೆಕ್ಕೊಳ್ಳುವ ಅಂತ ಹೋದಲ್ಲಿ. ಇವರಿಗೆ ಪಪ್ಪಾಯಿ ಹಣ್ಣು ಅಂದರೆ ಇಷ್ಟ, ಅದಕ್ಕೋಸ್ಕರ ಅಲ್ಲಿ ಅದನ್ನು ಕೊಯ್ಲಿಕ್ಕೆ ಹೋಗಿ ಈಗ ಕೊಯ್ತಾ ಇದ್ದೇನೆ ನೋಡಿ. ಅದರಲ್ಲಿ ಇದು ಎಂತ ಹಲ್ಲಿರಲಿಲ್ಲ ಆ ಕೊಕ್ಕೆ. ನೋಡಿ ಇದು ಕಂಚು ಹುಳ್ಳಿ, ಅದರಲ್ಲಿ ಬೆಳೆದಿದ್ದರೆ ಒಂದು ಚಿತ್ರಾನ್ನ ಮಾಡ್ಬೋದು ಅಂತ ಕೊಯ್ಲಿಕ್ಕೆ ಅಂತ ಹೋದ್ದು. ಅದು ಕಾಯಿ ಎಲ್ಲವೂ ಸಹ ಒಂದು ಸ್ವಲ್ಪ ಬೆಳೆದದನ್ನು ನೋಡಿ ಒಂದು 4-5 ಕೊಯ್ದುಕೊಂಡೆವು ನಾವು. ಪಪ್ಪಾಯಿ ಕೊಯ್ದಾಯ್ತು, ಇನ್ನೀಗ ಕಂಚು ಹುಳಿ ಇನ್ನೂ ಕೊಯ್ಬೇಕಷ್ಟೇ. ಈಗ ಅದನ್ನು ಕೊಯ್ತೆ ನಾನು ಇನ್ನೀಗ. ಇವರು ಕ್ಯಾಚ್ ಹಿಡಿಲಿಕ್ಕೆ ನಿಂತಾಗೆ ನಿಂತುಕೊಂಡಿದ್ದಾರೆ. ಹಾಗೆ ಅವನು ಸೈಕಲಲ್ಲಿ ಬಂದದ್ದು ನೋಡಿ ಅಲ್ಲಿಗೆ. ಸೈಕಲ್ ತೋರಿಸಲಿಕ್ಕೆ ಬಿಡುವುದನ್ನು ಮಕ್ಕಳಿಗೆ ಖುಷಿ ಆಗ್ತದೆ ನೋಡಿ. ನಾನು ಕೊಯ್ದುಕೊಂಡಿದ್ದೇನೆ ಈಗ. ಅದರಿಂದ ಬೆಳೆದದ್ದು ನೋಡಿ ಅಷ್ಟೇ ಕೊಯ್ತಾ ಇರುವುದು, ಅದರಲ್ಲಿ ಎಲ್ಲ ಕಾಯಿ ಅದು ನೋಡಿ. ಅವರು ಹೆಕ್ಕಿ ಕೊಡ್ತಾರೆ ನೋಡಿ ನನಗೆ. ಅದರ ಎಡೆಯಲ್ಲಿ ಬರುವಾಗ ನನಗೆ ಹೆದರಿಕೆ ಆಗಿತ್ತು, ಎಲ್ಲಿಯಾದರೂ ಮೈಗೆ ಬಿದ್ದರೆ ಅಂತ ಕಾಯಿ. ಅದು ಆವತ್ತಿನಲೇ ಆಗ್ತದೆ ಅದರಲ್ಲಿ ಕಂಚು ಹುಳಿ ನೋಡಿ. 4 ಕೊಯ್ದದ್ದು, ಅದರಿಂದ ಬೆಳೆದಿದೆ ಅಂತ ಹೇಳಿದ್ರಲ್ಲಿ ಹಾಗೆ ಕೊಯ್ದುಕೊಂಡದ್ದು. ಮಾವ ಕೂತ್ಕೊಂಡಿದ್ರಲ್ಲಿ ವೀಳ್ಯದೆಲೆ ತಿಂದುಕೊಂಡು. ಹಾಗೆ ಒಂದು ವಿಡಿಯೋ ಸಣ್ಣಕ್ಕೆ ತೆಗೆದದ್ದಲ್ಲಿ ನೋಡಿ. ಇಲ್ಲಿ ಮಕ್ಕಳು ಇವರೆಲ್ಲ ಒಟ್ಟಿಗೆ ಪಟ್ಟಾಂಗ ತೆಗೆದುಕೊಂಡಿದ್ರು. ಹಾಗೆ ನಾವು ಹೊರಟ್ವಿ ಅಲ್ಲಿಂದ, ಕಾಫಿ ಎಲ್ಲ ಕುಡಿದು. ಹಾಗೆ ಉಕ್ಕುಡ ಗೇಟು ಪಾಸ್ ಆದ್ವಿ. ಈಗ ನಾವು ಹೊರಡುವಾಗಲೇ ಲೇಟಾಗಿತ್ತು. ಇನ್ನು ನೋಡಬೇಕು, ನಮಗೆ ಒಂದು ನರ್ಸರಿಗೂ ಹೋಗಬೇಕಿತ್ತು. ಹಾಗೆ ತಲುಪುವಾಗ ಲೇಟ್ ಆದಿತ್ತು ಇವತ್ತು ನಾವು ಮನೆಗೆ. ಹಾಗೆ ನರ್ಸರಿಗೆ ಹೋದ ವಿಡಿಯೋ ಎಲ್ಲ ಇದೆ, ಅದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಹಾಕ್ತೇನೆ ನಾನು. ಒಂದೇ ವಿಡಿಯೋದಲ್ಲಿ ಹಾಕಿದರೆ ವಿಡಿಯೋ ತುಂಬ ಲಾಂಗ್ ಆಗ್ತದೆ, ಆಮೇಲೆ ನಿಮಗೆ ಬೋರ್ ಆಗ್ತದೆ ಈ ವಿಡಿಯೋ ನೋಡಲಿಕ್ಕೆ. ಅದಕ್ಕೋಸ್ಕರ ಇನ್ನೊಂದು ವಿಡಿಯೋದಲ್ಲಿ ಹಾಕ್ತೇನೆ. ನಾವೀಗ ಪುತ್ತೂರು ರೀಚ್ ಆದ್ವಿ.
ಇಲ್ಲೀಗ ನೋಡಿ ಗಾಂಧಿ ಕಟ್ಟೆ ಸಿಗ್ತದೆ, ತುಂಬ ಚಂದ ಆಗಿದೆ ಈಗ. ಅಲ್ಲೆಲ್ಲ ಕೆಲಸ ಮಾಡಿ ತುಂಬ ಚಂದ ಮಾಡಿದ್ದಾರೆ ಈಗ ಗಾಂಧಿ ಕಟ್ಟೆ ಹತ್ರ. ಮೊದಲು ಅಷ್ಟು ಕ್ಲೀನ್ ಇರಲಿಲ್ಲ, ಅಲ್ಲಿ ತುಂಬ ಚೆನ್ನಾಗಿದೆ ಈಗ ಜಾಗ ಎಲ್ಲ. ನೋಡಿ ಇಲ್ಲಿ ಗಾಂಧಿ ಕಟ್ಟೆಯನ್ನು ಹೇಗೆ ಮಾಡಿದ್ದಾರೆ ಅಂತ, ತುಂಬ ಚೆನ್ನಾಗಿದೆ ಆ ಜಾಗ. ಇನ್ನೂ ಇರ್ತಾರೆ ಅಲ್ಲೆಲ್ಲ ಗಲೀಜು ಮಾಡುವವರು, ಈ ವೀಳ್ಯದಲ್ಲೆಲ್ಲ ತಿಂದು ಗುಳುವವರಿಗೆ ಅದೇ ಕೆಲಸ. ಈಗ ಮನೆ ಹತ್ರ ರೀಚ್ ಆದ್ವಿ ನಾವು. ನೋಡಿ ಈಗ ಕತ್ಲೆಯಲ್ಲಿ ನಮ್ಮ ರೋಡ್ ಹೇಗೆ ಕಾಣ್ತದೆ. ಆವತ್ತೊಮ್ಮೆ ಹೀಗೆ ಹೋಗುವಾಗ ಒಂದು ಹೆಬ್ಬಾವು ರೋಡಲ್ಲಿ ಪಾಸ್ ಆಗಿತ್ತು. ನನಗೆ ನೈಟ್ ಯಾವಾಗಲೂ ಅಲ್ಲಿ ಅದೇ ನೆನಪಾಗೋದು. ಆ ಜಾಗದಲ್ಲಿ ಹೋಗುವಾಗ ಅದೇ ಜಾಗದಲ್ಲಿ ಹೆಬ್ಬಾವು ಸಿಕ್ಕಿದೆ ನಮಗೆ. ಈಗ ಮನೆ ಹತ್ರ ತಲುಪಿದ್ವಿ ನಾವು. ಇನ್ನು ಈಗ ಇಲ್ಲಿಗೆ ಈ ವಿಡಿಯೋವನ್ನು ನಾನು ಮುಗಿಸ್ತೇನೆ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಪಕ್ಕದಲ್ಲೇ ಇರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಸಬ್ಸ್ಕ್ರೈಬ್ ಆಗದೆ ನೋಡುವವರು ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡ್ತಾ ಇರಿ ಹೀಗೆ.